ಏನಾರು ತಿಂದೇನ ಇಲ್ವಾ? ತಿಂದೆ ರೀ. ತಿನ್ಬೇಕಲ್ಲ, ಮತ್ತೆ ಈ ಹುಡುಗಿಗೆ ಹಾಲು ಕುಡಿಸ್ಬೇಕಲ್ಲ, ಆ ಕಾರಣಕ್ಕರ ತಿನ್ಲೇಬೇಕಲ್ಲ. ಥೋ ನೊಂದ್ಕೋಬೇಡ ಮಗಳ. ಪೊಲೀಸರು ಏನ್ರ ಹೇಳಿದ್ರನಪ್ಪ ಬಸ್ಸು? ಪೊಲೀಸರು ಹೇಳ್ತಾ ಇದಾರ ಆಕಿ ಮಗು ಕದ್ದಕ್ಕೆ ಊರು ಬಿಟ್ಟು ಹುಡುಗ್ಯಾಳಂತ್ರಿ. ಎಲ್ಲೂ ಸಿಗ್ತಾ ಇಲ್ಲ, ಹೆಂಗೆ ಮಾಡೋದು, ಹುಡುಕ್ತಾ ಇದೀವಿ ತಡ್ರಿ ಸ್ವಲ್ಪ ಅಂತ ಹೇಳ್ತಾ ಇದಾರ ಅವರು. ಓ ಹೌದಾ? ಛೇ, ಇದೇನು ಕರ್ಮಯ್ಯಪ್ಪ ಆತದ. ಗಿರ್ಜಿ, ನೀನ ಮಕ್ಕ ಹಿಂಗೆ ಮಾಡ್ಕೊಂಡ್ರೆ ಹೆಂಗ್ಲಿ? ಏನು ಬಿಡ ಶಾಂತಕ್ಕ, ಏನು ಮಾಡೋದೈತಿ? ಅಲ್ಲ ಬಸ್ಸು, ನಿಮ್ಗೆ ಎರಡು ಮಕ್ಕಳು, ಅದ್ರಾಗ ಒಂದು ನಾನೇನು ಬರಲೇ ಇಲ್ಲಪ್ಪ ದವಾಖಾನಿಗೆ. ನೋಡ್ಬೇಕಂದ್ರೆ ಇನ್ನೊಂದು ಗಂಡು ಹುಡುಗನ ಮಕ್ಕನ ನೋಡಲಿಲ್ಲ ನಾನು. ಫೋಟೋ ಗಿಟ್ ಏನಾರು ಹೊಡೆದಿಟ್ಕೊಂಡಿದ್ದೀನಲ್ಲ, ಇದ್ರ ತೋರಿಸ್ಬಿಟ್ಟು ಹೆಂಗೈತಿ ನೋಡುನು. ನನ್ನ ಮೊಬೈಲ್ನಾಗ ಐತೆ ತಡ್ರಿ, ತೋರಿಸ್ತೀನಿ. ಎಷ್ಟು ಮುದ್ದಾಗೈತಿವ ಕೂಸು, ಹಸ್ತು ಹೊಟ್ಟೆ ತುಂಬತತ್ ನೋಡು. ದೇವ್ರ ಕಣ್ಣ ಮಣ್ಣು ತುಂಬಲಿ, ದೇವ್ರಿಗೆ ಕಣ್ಣು ಕಂಡ್ರಿಕಿಲ್ಲ ತೀರ. ನಿನ್ನಂಗೈತಿ ನೋಡು ಮನ್ಸ ಇದೆ. ಬಲಕ್ ಮಚ್ಚೈತಿ ನೋಡಿ ಇದಕ್ಕೂ ಕೂಸಿಗೆ. ಹೌದು ಬೇ ದೊಡವ, ಬಲಕ್ ಮಚ್ಚೈತಿ. ನನಗೂ ಐತಲ್ಲ, ಈ ಕಡೆ ಕುತ್ತಿಗೆ ಈ ಕಡೆ ಬಲಕ್, ಹಂಗೈತಕ್ಕಿಗೂ. ನೋಡ್ರಿ ನನ್ನ ಪಾಪು ಎಷ್ಟು ಚಂದ ಐತಿ. ಸಮಾಧಾನ ಮಾಡ್ಕೊ ಮಗಳ, ತೊಂಬರ್ಲ ಇಲ್ಲಿ. ನಾನು ಎರಡು ಮಕ್ಕಳು ಗಲ್ಲದ ಮ್ಯಾಗು ಮಚ್ಚಿತ್ತು ಬಲಕ, ಕುತ್ತಿಗೆ ಕಡೆ. ಅಯ್ಯೋ ದೇವ್ರೆ, ನನ್ನ ಗಂಡು ಹುಡುಗ ಎಲ್ಲೈತೋ ಏನೋ ನನ್ನ ಕೂಸು. ಅಯ್ಯೋ ದೇವ್ರೆ, ಯಾರು ಹೆಂಗೆ ನೋಡ್ಕೊಳಕತ್ತಾರೋ, ಏನು ಮಾಡ್ಯಾರೋ. ಈ ಕೂಸು ನಮ್ಮ ಪೂಜಾನ್ ಕಡೆ ಐತಲ್ಲ, ಆ ಕೂಸು ಇದು. ಅಂದ್ರೆ ಆಕೆ ತಂದು ಕೊಟ್ಟಕ್ಕಿ ಮಾನ್ಸನ್ ಕೂಸಿನ ಕದ್ದು ಪೂಜಾ ಕೊಟ್ಟಾಳ. ನೋಡಿದೇನು ಬೇ ದೊಡ್ಡವ, ನನ್ನ ಕೂಸು ಎಷ್ಟು ಚಂದ ಐತಿ. ಹ್ಞೂನವ, ನೋಡಿದ್ದೆ. ಖುಷಿನ ಫೋಟೋ ನನ್ನ ಮೊಮ್ಮಗಳಿಗೆ ತೋರಿಸಿ ಯಾಕೆ ಹಂಗೆ ಬೇಸರ ಮಾಡಾಕತ್ತೀರಿ? ತೆಗೆದು ಇಡ್ರಿ, ಬಾಪ. ಮೊದಲ ಈಗ ಒಂಚೂರು ಎರಡು ತುತ್ತು ಕೂಳು ತಿನ್ನಾಕತ್ತದ ಮರ್ತು ಒಂಚೂರು ಸಂಕಟ, ಈಗ ಮತ್ತೆ ಅದನ್ನ ಎಬ್ಸ್ಕೊಂಡು ನಿಂತಿರಲ್ಲ. ಸಿಗ್ತತಿ ಋಣ ಅನ್ನೋದಿತ್ತಂದ್ರೆ ಬರ್ತೈತಿ ನನ್ನ ಮೊಮ್ಮಗ. ಶಾಂತಕ್ಕ, ಏನು ಮಾಡೋದೆ ಈಗ? ಅವ್ರ ಹತ್ತಿ ನೋಡಿದ್ರೆ ಖುಷಿನ ತೊಗೊಂಡ್ರ ಬಾ ಅಂತಾಳೆ, ಇಲ್ಲ ಬರಬೇಡ ಅಂತಾಳೆ. ಅದೇನೋ ನಂಗೆ ತೆಲಿಬ್ಯಾನ್ ಇಲ್ಲ ಬಿಡು. ಯಾಕಂದ್ರೆ ಬಸ್ಸು ಅರ್ಥ ಮಾಡ್ಕೊಂಡಾನ ಕಷ್ಟ ಸುಖನ, ಹೆಂಡತಿ ಕೈ ಬಿಡಂಗಿಲ್ಲ. ಗಂಡನ ನನ್ನ ಮಗಳ ಪರ ಅದಾನ. ಆದ್ರೆ ಕೂಸಿ ಎಲ್ಲಿ ಹೋತು ಏನೋ ಎತ್ತ. ಶಾಂತಕ್ಕ ತಗೋರಪ್ಪ ಬಸ್ಸು, ಬರ್ತೇನೆ ತಡಿ, ನಾ ಹೊಳ್ಳಿ ಬರ್ತೇನೆ. ಅತ್ತೇರ ಯಾಕೆ ಏನಾತ? ನಿಮ್ಮ ಇಲ್ಲದ ಅತ್ತೇರ ನಮ್ಮ ಕೊನೆಗದಾಳ್ರಿ. ಏನಿಲ್ಲ ಆಕಾಶನ ತೆರೆ ಮೇಲೆ ಬಿದ್ದಂಗೆ ಅಥವಾ ಇವತ್ತಕ್ಕೆ ಮನ್ಸನ್ ಖುಷಿ ಸಿಕ್ತ. ಅದು ಖುಷಿ ಪಡ್ರಲ್ಲ, ಅದಕ್ಕೆ ಇಷ್ಟು ಬೇಜಾರು ಮಾಡ್ಕೊಳಕತ್ತೀರಿ? ಆ ಕೂಸು ಎಲ್ಲೈತಿ ಗೊತ್ತನ? ನಮ್ಮ ಪೂಜಾನ್ ಕಡೆ ಐತಿ. ಅತ್ತಿಯವ್ರ ಏನು ಹೇಳತ್ತೀರಿ? ಪೂಜಾನ್ ಕಡೆ? ಹೂನ, ಪೂಜಾನ್ ಕಡೆ ಐತಿ. ಅಂದ್ರೆ ಪೂಜಾಗ ಖುಷಿನ ತೊಗೊಂಡೋಗಿ ಕೊಟ್ಟಾಳಲ್ಲ ಹೆಣ್ಮಗಳ, ಆಕಿನ ಬೇರೆ ಯಾರು ಅಲ್ಲ, ಕದ್ದಕ್ಕಿ ಮಾನ್ಸನ್ ಖುಷಿನ ಕದ್ಕೊಂಡು ಹೋಗಿ ಪೂಜಾಗೆ ಕೊಟ್ಟಾಳ. ಅವ್ರೊಂದು ಖುಷಿನ ದತ್ತಕ್ಕೆ ತೊಗೋಬೇಕಂತಿದ್ರಲ್ಲ, ಇದ ಖುಷಿನ ಆಕಿ ಕೊಟ್ಟಾಳ, ಅವ್ರು ದತ್ತಕ್ಕೆ ತೊಗೊಂಡಾರ. ನನಗೆ ಅನ್ನಿಸ್ತೈತಿ ಆ ಕದ್ದ ಹೆಣ್ಮಗಳಿಗೆ ಪೂಜಾಗ ಈ ಮಾನ್ಸಾಗ ಸಂಬಂಧ ಐತೆ ಅನ್ನೋದು ಗೊತ್ತಿಲ್ಲ. ನಾವು ಒಂದು ಉಣ್ಯಾನವ್ರು ಅನ್ನೋದು ಗೊತ್ತಿಲ್ಲ ಆಕಿಗೆ. ಯಾಕೆ ಅವ್ರ ಊರು ಬೇರೆ ಅಲ್ಲ, ಅಲ್ಲಿ ಹುಬ್ಬಳ್ಳ್ಯಾಗ, ಅಲ್ಲಿಂದಲ್ಲೇ ಕೊಟ್ಟಾಳಕಿ. ಓ, ಇಷ್ಟ ಆಗೈತದ, ಒಳ್ಳೇದಾತಲ್ರಿ ಅತ್ತಿಯರ. ಮಾನ್ಸನ್ ಕೂಸು ಬೇರೆ ಎಲ್ಲಿ ಹೋಗಿಲ್ಲ, ಇಲ್ಲೇ ಐತಂತ ಗೊತ್ತಾತಲ್ಲ. ಹೌದು, ನಿಮಗೆ ಹೆಂಗೆ ಗೊತ್ತಾತ? ಫೋಟೋ ತೋರ್ಸನ್ನೇ ಬಸ್ಸುಗೆ ತೋರ್ಸಿನ, ಹಂಗಾಗಿ ಗೊತ್ತಾತ. ಏನು ಒಳ್ಳೇದಾತ್ ಬಿಡ. ಈಗ ಖುಷಿನ ಹೆಂಗೆ ಇಸ್ಕೊಳ್ಳೋದು ಅಂತ. ಯಾಕೆ ರೀತಿರ ನೀವು ಒಂದು ಮಾತು ಹೇಳ್ರಿ, ಪೂಜಾ ಹಿಂಗೆ ಆಗೈತಿ ಹಿಂಗೆ ಅಂತೇಳಿ. ಗೊತ್ತಿರ್ಬೋದೇನ ಆಕಿಗೆ, ಆದ್ರೆ ಆಕಿಗೆ ಅದೇ ಖುಷಿ ಅಂತ ಗೊತ್ತಿರೋಕ್ಕಿಲ್ಲ. ನೀವು ಹೇಳ್ರಿ, ಆಕಿ ಕೊಡ್ತಾಳ? ಅಯ್ಯೋ ದೇವ್ರೆ, ಏನು ಕೊಡ್ತಾಳ ಇವ ಆತಗ? ಆಕೆ ನೋಡಿದ್ರೆ ಆ ಖುಷಿನ ಜೀವನ ಇಟ್ಟಾಳ. ನಾನು ನಿನ್ನೆ ಹೋದಾಗ ನೋಡೇನಿ, ಏನದನ್ನ 10 ಮಿನಿಟ್ ಬಿಟ್ಟಿರುವಲ್ಲ, ಅಷ್ಟು ಜೀವ ಇಟ್ಟಾಳ. ಈಗ ಒಮ್ಮಿಂದೊಮ್ಮಕ್ಕ ಆ ಖುಷಿನ ಹೆಂಗೆ ಕಸ್ಗೋಲಿ ಅಂತ. ಮತ್ತೇನು ಮಾಡ್ತೀರತ್ತೀರೀಗ? ಅಲ್ಲ ಶಾಂತವ, ಮತ್ತು ನನ್ನ ಮೊಮ್ಮಗಳಿಗೆ ಎಷ್ಟು ಬೇಸರ ಆಗಕ್ಕಿಲ್ಲ. ಅತ್ತಿಯರ ಬೇಸರಕತಿ ಅಂದ್ರೆ ನೀವೇ ತಿಳ್ಕೊರಿ, ಇಷ್ಟೇ ಯೋಚನೆ ಮಾಡ್ರಿ. ಹೆತ್ತಿಲ್ಲ ಹೊತ್ತಿಲ್ಲ ಏನಿಲ್ಲ, ಆ ಖುಷಿನ ಮ್ಯಾಗ ಅಷ್ಟು ಜೀವದಾಳ ನನ್ನ ಮಗಳು ಪೂಜಾ. ಎಲ್ಲೆಲ್ಲಿ ಬಿಡುವಳ್ಳಿಗೆ ಅದನ್ನು. ಇನ್ನು ಪಾಪ 9 ತಿಂಗಳು ಹೊಟ್ಟಾಗಿಟ್ಕೊಂಡು ಹೆತ್ತು ಹೆಣ್ಮಗಳದು ಪಾಪ ಮಾನಸ ಎಷ್ಟಕ್ಕಿನೂ ಅನುಭವಿಸಕತ್ತಿರ್ಬೋದು. ಅರ್ಥ ಮಾಡ್ಕೊರಿ ಅತ್ತಿಯರ. ಇಲ್ಲ, ಮೊದಲು ಫೋನ್ ಮಾಡಿ ಪೂಜಾಗೆ ಬರಕ್ಕೆ ಹೇಳ್ತೀನಿ. ಪೂಜಾಗೆ ಬರಕ್ಕೆ ಹೇಳಿ ಆ ಖುಷಿನ ತಂದು ಕೊಟ್ಬಿಡುವ, ಹಿಂಗೆ ಮನ್ಸಂದಂತ ಹೇಳ್ಬಿಡ್ತೀನಿ. ಈಗ ಫೋನ್ಯಾಗ ಹೇಳ್ಬಿಡ್ತೀನಿ. ಬೇಡ ಹಂಗೆ ಮಾಡಿಗಿಡಿ. ಮತ್ತು ಅಲ್ಲೊಬ್ರು ಒಂದು ಏನಾರು ತಲೆಯಾಗ ತುಂಬಿ ಒಂದೋಗಿ ಇನ್ನೊಂದಾಗಿ ಹಣಗಲ 108 ಆಗೋದು ಬೇಡ. ನೀನು ಫೋನ್ ಮಾಡಿ ನಿನ್ನ ಮಗಳಿಗೆ ಹಳ್ಯಾಗ ಸೂಕ್ಷ್ಮಕ್ಕೆ ಬರಕ್ಕೆ ಹೇಳಷ್ಟೆ. ಹೌದ್ರಿ? ಫೋನ್ ಮಾಡಿ ಒಂಚೂರು ಕೆಲಸ ಐತಿ, ಖುಷಿನ ಕರ್ಕೊಂಬ, ಅರ್ಜೆಂಟ್ ಬಾ ಅನ್ನ. ಇಲ್ಲಿ ಬಂದಮೇಲೆ ನಿಧಾನಾಗಿ ಮಾತಾಡಿ ಸಮಾಧಾನಾಗಿ ಏನು ಹಿಂಗೆ ಐತ್ವಾ ಹಿಂಗೆ ಖುಷಿನ ಕೊಟ್ಟು ಬಿಡ ಅಂತ ಹೇಳಿದ್ರ ಆತ. ಈಗ ನೀ ಫೋನ್ಯಾಗ ಹೇಳಿದೆ ಅಂತಿಕೋ, ಏನಾರ ಮಾಡಿಬಿಟ್ಕೊಂಡ್ಲದ್ರ ಜೀವಕ್ಕೆ ಏನು ಮಾಡ್ತಿ? ಅದು ಕರೆನ. ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ ತಡ್ರಿ ಹಂಗಾರೆ. ಹೇಳಿ
ಪಾಪ ಮಾನ್ಸನ್ ಖುಷಿನಕ್ಕೆ ಕೊಟ್ಟು ಬಿಡ್ತೇನೆ ನಾನು. ಬೇಡ ಬೇಡವ, ಆ ಹೆಣ್ಮಗಳು ಎಷ್ಟು ಕಷ್ಟ ಅನ್ಭವಿಸಕತ್ತೈತಿ. ಅವ್ರಿದ್ರೆ ಹೇಳಿದ್ರೇನ್ರಿ ಐತೆರ? ಇಲ್ಲ ಹೇಳಿಲ್ಲ, ಹಂಗೆ ಬಂದೆ. ಯಾಕಂದ್ರೆ ಇದು ಬಾಯಿ ಮಾಡಿ ಬಬ್ಬಟ್ ಮಾಡುವಂಥ ವಿಚಾರ ಅಲ್ಲ. ಸೂಕ್ಷ್ಮವಾಗಿ ಮಾತಾಡಿ ಇಲ್ಲಿಂದ ಇಲ್ಲೇ ಮುಗಿಸ್ಬಿಡ್ಬೇಕು. ಯಾಕಂದ್ರೆ ಮೊದಲ ಹೊರಗೆ ಖುಷಿಯಿಂದ ಹತ್ತಕ್ಕೆ ತೊಗೊಳೋದೈತಲ್ಲ ಅಪರಾಧ ಐತಿ. ಎತ್ತಬೇಕತ್ ಯಾರ್ದಾರ ಕಡೆ ತಂದು ಕೊಟ್ಟಾರಂತೇಳಿ ನೀವು ಹೆಂಗೆ ತೊಗೊಂಡ್ರಿ ಅಂತೇಳಿ ಯಾರು ಏನಾರ ಕಿವಿಗೆ ಬಿದ್ದು ಅದು ಮತ್ತು ಪೊಲೀಸರ ಕಡೆ ಹೋತಂದ್ರೆ ದೊಡ್ಡ ಹಣಗಳೈತಿ. ಅದಕ್ಕೆ ಕರೆಸಿ ಮಾತಾಡಿ ಮುಗಿಸ್ಬಿಡುನು ಅಂತ. ಈಗ ನನಗೆ ಇಲ್ವಾ ಇಲ್ಲ ಐತಿ ಪೂಜಾನ್ ಕಡೆ ಹಂಗೆ ಹಿಂಗಂದ್ರೆ ಆಕೆ ತಡ್ಕೊತಾಳ ನಮ್ಮ ಮನ್ಸ. ಯಾವಾಗ ನೋಡೇನಿ ಯಾವಾಗಿಲ್ಲ, ಕರೆಸ್ರಿ ಅಂತ ಚೀರಾಡಕತ್ಲಂದ್ರೆ ಏನು ಮಾಡ್ತಿ? ಅದಕ್ಕೆ ಸೂಕ್ಷ್ಮ ಕರೆಸಿ ಇಷ್ಟು ದಿನ ನಾ ಕಾದಾಳಾಕಿ ಮನ್ಸ. ಇನ್ನೊಂದು ತಾಸು ಫೋನ್ ಮಾಡ್ತೀನಿ, ಈಗ ಮಾಡಿ ಇವ್ರನ್ನ ಬರಕ್ಕೆ ಹೇಳಿ ಖುಷಿನ ಕೊಟ್ಬಿಡ್ತೇನೆ. ಅವಾಗ ತಾನೇ ಸಮಾಧಾನ ಕಳ. ಸರಿ ಅತ್ತೀರ, ಹಂಗೆ ಮಾಡ್ರಿ. ಓಹೋ ಅಂದ್ರೆ ಇಕ್ಕಿ ಮಗಳ ಕಡೆ ಐತೆ ಅದು ಕೂಸು. ಮೊದಲು ಹೋಗಿ ಅವ್ರಿಗೆ ಹೇಳ್ತಾನೆ ತಡಿ. ಯಪ್ಪ ನಿನಗೆ ಹಂಗಾಗೇ ತಂದ್ಬಿಟ್ಲೆ ನನ್ನ ಎದಿನ ನಡುತ್ತಪ್ಪ. ಏನಾತ್ರಿ ಒಮ್ಮಿಂದಮ್ಮಕ್ಕ? ಏನಿಲ್ಲ, ಅದು ಇದಕ್ಕಿದ್ದಂಗೆ ಇವ್ರ ಅವನ ಮ್ಯಾಚ್ ಚೀರಾಡಿದೆ. ಎದಿ ವಿಪರೀತ ಒಂಥರ ತ್ರಾಸ ಆಗ್ಬಿಡ್ತದೆ. ತಲೆ ಚಕ್ರ ಬಂದಂಗೆ ಆಗ್ಬಿಡ್ತು. ಹಾರ್ಟ್ ಏನಾಗಿಲ್ಲ, ಆದ್ರೆ ಒಟ್ಟು ತಲೆ ಚಕ್ರ ಬಂದು ತ್ರಾಸಾಗಿ ಉಸಿರಾಡಕ್ಕೆ ತ್ರಾಸಾಗಿ ಬಿದ್ದುಬಿಟ್ಟೆ. ಏನಾಯ್ತು ಏನೋ ಡಾಕ್ಟ್ರು ಮತ್ತೆಲ್ಲ ಚೆಕಪ್ ಮಾಡಿ, ಇಲ್ರಿ ಭಾಳ ಹೈ BP ಟೆನ್ಷನ್ ಮಾಡ್ಕೊಂಡಿರಿ ನೀವು, ಅದಕ್ಕೆ ತ್ರಾಸಾಗೈತೆ ಅಂತ ಹೇಳಿ ಮತ್ತು ಹೊಳ್ಳಿ ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ತನ ಸಣ್ಣ ಮಠ ಮನ್ಯಾಗ ಇಟ್ಕೊಂಡು ಇದು ಹಾಸ್ಪಿಟ್ಲಾಗ ಇಟ್ಕೊಂಡು ಈಗ ಸಂಜೆಗೆ ಇರ್ತೀರಿ ನೀವು, ಇವತ್ತೊಂದಿನ ವಸ್ತಿ ಇದ್ಬಿಡ್ರಿ, ಇಲ್ಲೇ ಅಡ್ಮಿಟ್ ಆಗ್ರಿ ಅಂದ್ರೆ. ಸರ್ ನನಗೆ ದವಾಖಾನೆಗೆ ಇರೋಕ್ಕಾಗೋದಿಲ್ಲ ರೀ ಸರ್, ನಾವಲ್ರಿ ಅಂತೇಳಿ ಡಾಕ್ಟ್ರ್ ಕಡೆ ಕೇಳಿ 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 ಕಾಡಿ ಬೇಡಿ ನಾನು ಬಂದಿದ್ದಿಲ್ಲ. ಅವರು ಮತ್ತು ಮನೆಗೆ ಟ್ರೀಟ್ಮೆಂಟ್ ನರ್ಸ್ ಅಪಾಯಿಂಟ್ ಮಾಡ್ಕೊಳ್ಳೋಷ್ಟು ಶಕ್ತಿ ಐತಿನ ಅಂದ್ರೆ ಆಯ್ತು ತೋರಿ ಸರ್ ನಡಿತೈತಿ, ಹಾಗೆ ಅವಶ್ಯಕತೆ ಬಿದ್ದರೆ ಮಾಡ್ಕೋತೀನಿ ನಾನು ಅಂದ ಸುಮ್ಮನಾದೆ. ಅಯ್ಯೋ ದೇವ್ರೆ, ಈ BP ಹೆಚ್ಚು ಕಮ್ಮಿ ಆಗಿ ಜೀವಕ್ಕೆ ತೊಂದರೆ ಆಕ್ಕಾವಂತ. ಟೈಮ್ ಟು ಟೈಮ್ ಕರೆಕ್ಟ್ ದವಾಖಾನೆ ಸೇರಿಸ್ಲಿಲ್ಲ ಅಂದ್ರೆ ಇಪ್ಪ ದೇವ್ರೆ. ಮತ್ತು ನಂದೇ ಕಾರ್ ಇತ್ತಲ್ಲ, ಈ ಪಾಪ ಸುಳ್ಳು ಯಾಕನ್ಬೇಕು, ಅವರಿಬ್ಬರು ಸೇರಿ ಗಂಡ ಎಂತಿ ದವಾಖಾನೆ ಸೇರಿಸ್ಲಿಲ್ಲ ಅಂದಿದ್ರೆ ಇವತ್ತು ಏನು ಹಾಕಿದ್ನೆ ಏನೋ ಬಿಡು ನಾನು. ಅಲ್ರಿ ಮಾವರ, ನಮ್ಮ ಅಪ್ಪರಿಗೆ ಗಾಡಿ ಹೊಡಕ್ಕೆ ಬರೋದಿಲ್ಲಲ್ರಿ? ಇಲ್ವಾ, ಬಾಜು ಮನೆ ಯಾವುದೋ ಹುಡುಗನ ಕರೆದ ಪಟಕ್ನ ಕರ್ಕೊಂಡು ಹೋದ್ರು. ಓ ಹೌದಾ? ನೀ ಮನೆಗೆ ಹೋಗು, ನಾನು ಅಪ್ಪನ ಕುಡ್ಸಪ್ಪತನ ಇದ್ದು ಬರ್ತೀನಿ. ಸರಿ, ನಾನು ಇಲ್ಲಿಂದ ಬಸ್ ಹತ್ತು ಹೋಗ್ತೇನೆ ತೋರಿ. ಅಲ್ಲೋ ಬ್ಯಾಡ ತಡಿ, ಬಿಟ್ಟು ಬರುವಂತೀವಿ ಬೇಕಾರೆ ನೀನೆ. ಇರಲಿ ಬಿಡಪ್ಪ, ನಾವಲ್ಲೇ ಹೋಗಾಕೀಗ. ಸರಿ, ನಾನು ಒಂದು ಸ್ವಲ್ಪ ತನ ಇರ್ತೀನಿ ಇಲ್ಲೇ. ಸರಿ, ನಿಮ್ಮ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡು. ಹಂಗೆ ಹೋಗಿ ನೀ. ಬರ್ತೀನಿ ನಾನು ಸ್ವಲ್ಪ ತನ ಬಿಟ್ಟು. ಸರಿ ಮಾವರ, ನಿಮ್ಮ ಆರೋಗ್ಯ ನೋಡ್ಕೊರಿ. ಅತ್ತಿಯಾರ ಬರ್ತೇನೆ ರೀ. ಹೋಗ್ಬಾ. ಸರಿ. ಅಲ್ಲ, ನಾನು ಇಲ್ಲಿದ್ದು ನೋಡ್ಕೊಳ್ಳ? ಏನು ಬೇಕಾಗಿಲ್ಲ, ನಾ ಅದೇನಿ ನನ್ನ ಗಂಡನ ನೋಡ್ಕೊಳಕ್, ಮತ್ತೆ ಯಾರು ಇರೋ ಅವಶ್ಯಕತೆ ಇಲ್ಲ. ಸರಿ, ಬರ್ತೀನಿ. ಅಪ್ಪ ಮ್ಯಾಗ ಮನಗಿಸ್ಲೇನ? ಬೇಡಪ್ಪ, ಸ್ವಲ್ಪ ತನ ಮಕ್ಕೊಂದಿರ್ತೇನೆ ಇಲ್ಲೇ. ಅಲ್ಲ ಈಕಿನ ನಾ ಅಂತೇನಿ ಹೋಗ್ಲತ್ತ, ಏನೋ ಮಾಡ್ಕೊಂಡ್ಬಿಟ್ಟಾರ, ಮದ್ವಿನ ಆಗಿದ್ದಾಗಿ ಹೋತು, ಆ ಹುಡುಗಿನ ಮನೆ ತುಂಬಿಸ್ಕೊಂಡ್ಬಿಡೋಣ ನಾ ಅಂತೇನಿ ನೋಡು. ಇದೇನಾತ್ರಿ ನಿಮಗೆ? ಇದಕ್ಕಿದ್ದಂಗೆ ಅರ್ಧ ಅಕ್ಕಿನಿಂದಾನೇ ಆಗಿದ್ದಿದ್ದಲ್ಲ. ಅವರು ಒದರಾಡಕ್ಕೆ ಹೋಗಿ ಹೈ BP ಮಾಡ್ಕೊಂಡು ಅದು ಟೆನ್ಷನ್ ಮಾಡ್ಕೊಂಡು ಅವ್ನ ಜನ್ಮಕ್ಕೆ ತ್ರಾಸ ಮಾಡ್ಕೊಂಡಿದ್ದೆ. ಆಕೆ ಬೇಕಿ ಜೋಡಾಗ್ಬಿಟ್ಟಾಳ, ಆಕೆ ಮೈ ಮತ್ತೆ ಅವ್ರ ಮನೆ ಬೇರೆ ಹೋಗಿಸ್ಕೋಬೇಕಂತಿರಲ್ಲ. ಏನು ಬೇಕಾಗಿಲ್ಲ, ಕರ್ಕೊಂಡು ಹೋಗೋದು. ಏನ ಬೇಡ ಅಂದ್ರೆ ಬೇಡ, ಆಕಿ ಈ ಮನೆಗೆ ಬರೋದು ದರಿದ್ರ ಕಾಲ್ಗುಣ. ಆಕಿ ಅದು ಯಾವ ಮುಹೂರ್ತ ಮದುವೆ ಆದ್ಲ ಏನೋ ನನ್ನ ಮಗನ್ನ ನೋಡಿದ್ರೇನ ಬರ್ತಿದ್ದಂಗೆ ಮಾವನ್ನ ಜೀವ ತಗೊಂತಿದ್ಲು. ಛೇ, ಏನಂತ ಮಾತಾಡ್ತಿ? ಎಷ್ಟೇ ಕೆಟ್ಟವರಾದರೂ ಮನುಷ್ಯನಲ್ಲಿ ಒಂದು ಕಿಂಚಿತ್ತರ ಒಳ್ಳೆ ಗುಣ ಇರ್ತೈತಂತ. ಹಂಗೆ ನಾನು ಅಷ್ಟೆಲ್ಲ ಚೀರಾಡಿದೆ, ಅಷ್ಟೆಲ್ಲ ಹಾರಾಡಿದೆ, ಕೇಸ್ ಹಾಕಿಸ್ತೇನೆ, ಗಾಂಜಾ ಕೇಸ್ನೇ ಒಳಗೆ ಹಾಕಿಸ್ತೇನೆ, 1-2 ಜಗ್ಗು ಮಾತಾಡಿದೆ. ಒಂದು ಕ್ಷಣ ನಾನು ಅಲ್ಲಿ ಬಿದ್ದಾಗ ಒಂದು 15-20 ನಿಮಿಷ ಹಾಳಾಗೋಗ್ಲಿ ಬಿಡು, ಸತ್ರ ಸಾಯಿವಲ್ಲಕ್ಕ ಅಂತ ಬಿಟ್ಬಿಟ್ಟಿದ್ರೆ ಅವರು, ನಿಜವಾಗ್ಲೂ ಇವತ್ತು ನನ್ನ ಹೆಣಾನೇ ತರಬೇಕಿತ್ತು. ಯಾಕಂದ್ರೆ ಅಷ್ಟು ಬೆವ್ತು ಮೈಯೆಲ್ಲ ಕಣ್ಣೆಲ್ಲ ಚಕ್ರ ಬಂದು ಉಸಿರಾಡೋಕ್ಕಾಗ್ಲಾರ್ದ ಭಾಳ ತ್ರಾಸಾಗಿತ್ತು ನನಗೆ. ಆದ್ರೆ ಅವ್ರ ಪಾಪ ಜಗಳ ಮಾಡಿದ್ದಾಗಿಂದಾಗ ಮರ್ತು ನಮ್ಮನ್ನು ತೊಗೊಂಡು ದವಾಖಾನಿಗೆ ಹೋಗಿ ತೋರಿಸಿದ್ರು ನನ್ನ. ಅಲ್ಲೇ ಒಂದು ಕ್ಷಣಕ್ಕೆ ನಾನು ಒಂಥರ ಆಗ್ಬಿಡ್ತು. ನಾನು ಇಷ್ಟೆಲ್ಲ ಚೀರಾಡಿದ್ರು ಈ ಹೆಣ್ಮಕ್ಳ ಮನಸ್ಸನ್ನ ಇಟ್ಕೊಳ್ಳಿಲ್ಲಲ್ಲ ಅಂತ. ಅದು ಯಾಕೆ ಕರ್ಕೊಂಡೋಗಿ ದವಾಖಾನೆ ಸೇರಿಸಿದ್ಲೋ ಏನೋ, ಅದು ಅಕ್ಕಿಗೆ ಬಿಟ್ಟಿದ್ದೆ. ಆದರೆ ಒಟ್ಟು ನನ್ನ ಜೀವ ಉಳಿತಲ್ಲ, ಅದನ್ನು ಹೇಳಿ ನೀನು. ಅದಕ್ಕೆ ಹೇಳತ್ತೀನಿ, ನಾ ಸತ್ತೇ ಬಿಟ್ಟಿದ್ರೆ ಆಕಿಗೆ ಯಾವ ತೊಂದರೆನೂ ಇರ್ತಿದ್ದೇ ಇಲ್ಲ. ನೀನೇ ಹೋಗಿ ನಿನ್ನ ಮಗನ ಕರ್ಕೊಂಬಂದು ಮನೆಯಾಗ ಇಟ್ಕೊತಿದ್ದಿ. ಅವಾಗ ಕೇಳೋರು ಇಲ್ದಂಗೆ ಆಕಿತ್ತು. ಆದರೂ ಆಕೆ ಆ ಕೆಲಸ ಮಾಡಲಿಲ್ಲ. ಅದನ್ನಾರ ನೆನ್ಪಿಟ್ಕೋಬೇಕಲ್ಲ. ಹೋಗ್ಲಿ ಬಿಡು, ಆಗಿದ್ದಾಗಿ ಹೋತ, ಹುಡುಗಿನ ಮನೆಗೆ ಸೇರಿಸ್ಕೊ. ನಿಂಗೆ ಅವರಪ್ಪ ಅವರವ್ವ ಇಷ್ಟ ಇಲ್ಲ ಅಂದ್ರೆ ಅವ್ರೇನು ಜಾಸ್ತಿ ಬರೋದು ಹೋಗೋದು ಬೇಡ. ಅದನ್ನು ಬೇಕಾರೆ ಆ ಹುಡುಗಿ ಕಡೆ ಹೋಗಿ ಕರಾರ್ ಕಂಡೀಷನ್ ಮಾಡಿ ತಿಳಿಸಿ ಹೇಳಿದ್ರಾತ. ಏನು ಏನೋ ನನಗಂತೂ ಇಷ್ಟ ಇಲ್ಲ. ಏನೋ ನಿಮ್ಮ ಬಲವಂತಕ್ಕೆ ನೀವು ಇಷ್ಟು ಹೇಳತ್ತೀರಲ್ಲ ಅಂತೇಳಿ ಸೇರಿಸ್ಕೊಂಡ್ರೆ ಸೇರಿಸ್ಕೋಬೇಕಷ್ಟೇ. ಇರಲಿ, ಹೋಗಿ ಕರ್ಕೊಂಬರೋಣ ನಾವೇ ನಾಳೆ. ಅಪ್ಪ
ಥ್ಯಾಂಕ್ಸಪ್ಪ. ಸ್ವಪ್ನ ಭಾಳ ಒಳ್ಳೆಯವಳಪ್ಪ. ನಾನು ನಿಜವಾಗ್ಲೂ ನಿಮಗೆ ಭಾಳ ಬೇಜಾರು ಮಾಡೀನಿ. ನಿಜ ಹೇಳ್ಬೇಕಂದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿಪ್ಪ. ಇರ್ಲಿ ಬಿಡಪ್ಪ. ಆದ್ರೆ ಹೇಳ್ತೀನಿ, ಆ ಹುಡುಗಿನ ನಮ್ಮ ಮನೆ ಸೇರಿಸ್ಕೊಂತೀನಿ. ಆದ್ರೆ ಅವ್ರ ತಂದೆ ತಾಯಿನ ನನ್ನ ಕೈಯಿಂದ ಸಹಿಸ್ಕೊಳಕ್ ಆಗಂಗಿಲ್ಲ ಪ್ರೀತಮ್ಮ. ಅದಕ್ಕೆ ನಾ ಏನು ಹೇಳ್ತೇನೆ ಅಂದ್ರೆ ಅಷ್ಟೇ, ಮನೆ ಸೇರಿಸ್ಕೊಂಡು ಮಾತ್ರಕ್ಕೆ ಏನೆಲ್ಲ ಮುಗಿದೋಗಲ್ಲ. ಅವ್ರು ಜಾಸ್ತಿ ನಮ್ಮ ಮನೆಗೆ ಬರೋದು ಬೇಡ. ಏನು ನಮ್ಮ ಜೊತೆಗೆ ಅವರು ಒಡನಾಟ ಇಟ್ಕೊಳ್ಳೋದು, ನಮ್ಮ ಸಂಬಂಧಿಕರದಾಗೆಲ್ಲ ಅವ್ರನ್ನ ತೋರಿಸ್ಕೊಂತ ಅಡ್ಡಾಡೋದು, ಇದೆಲ್ಲ ನನಗೆ ಆಗಂಗಿಲ್ಲ. ಆಮೇಲೆ ನನ್ನ ಹೆಸರು ಎಲ್ಲಿ ಬಳಕೆ ಮಾಡೋದು ನಂಗೆ ಮೊದಲು ಇಷ್ಟ ಆಗಂಗಿಲ್ಲ. ಇದು ಎಲ್ಲದನ್ನು ಕಂಡೀಷನ್ ಹಾಕಿ ನೀನು ಕರ್ಕೊಂಡು ಬಾಕಿ ನಾಳೆ, ಇಲ್ಲ ಬರೋದಾದ್ರೆ ನಾವೇ ಬರ್ತೀವಿ. ಏನು ಶಾಸ್ತ್ರೋಕ್ತವಾಗಿ ಬೇಕಾದ್ರೆ ಮನೆ ತುಂಬಿಸ್ಕೊಳ್ಳೋಣಂತೆ. ಮೊದಲು ಇದನ್ನೆಲ್ಲ ಹೋಗಿ ನೀವು ಮಾತಾಡ, ಆಯ್ತಾ? ಸರಿ ಆತ್ಪ.